ನಾಡಿನ ಎಲ್ಲೆಡೆ ಯುಗಾದಿಯ ಹೊಸ ತೊಡಕಿನ ಸಂಭ್ರಮ ಸಡಗರ ಮನೆ ಮಾಡಿದೆ. ಇವತ್ತೆಲ್ಲ ತುಂಡು ಇವತ್ತು ಅಂದ್ರೆ ಮಾಂಸದ ಊಟ. ಹಾಗಾಗಿ ಯುಗಾದಿ ವೆಜ್ ಆದ್ರೆ ಹೊಸ ತೊಡಕು ನಾನ್ ವೆಜ್. ಚಿಕನ್ ಮಟನ್ ಶಾಪ್ಗಳಿಗೆ ಜನ ಇವತ್ತು ಖರೀದಿಗೆ ಮುಗಿಬಿದ್ದಿದ್ದಾರೆ. ಮಟನ್ 1 ಕೆಜಿಗೆ 900 ರೂಪಾಯಿ ಗಡಿ ದಾಟಿದೆ. ಸಿಲಿಕಾನ್ ಸಿಟಿಯಲ್ಲಿ ಹೊಸ ತೊಡಕು ಬಲು ಜೋರಾಗಿದೆ. ಕಿಲೋಮೀಟರ್ ಗಟ್ಟಲೆ ಮಟನ್ ಅಂಗಡಿಗಳ ಮುಂದೆ 1 ಕೆಜಿ ಮಟನ್ಗೆ 900 ರೂಪಾಯಿ ಕೊಟ್ಟು ಜನ ಖರೀದಿ ಮಾಡೋದಕ್ಕೆ ಸಾಲು ಲೈನ್ ಕಾಣಿಸ್ತಾ ಇದೆ. ಹೊಸ ತೊಡಕಿಗೆ ಜನ ಮಟನ್ ಖರೀದಿಗೆ ನೋಡಿ ಮಟನ್ ಸ್ಟಾಲ್ಗಳ ಮುಂದೆ ನಿಂತಿರೋದು ನೋಡಿ. ಹೊಸ ತೊಡಕು ಅಂತ ಹೇಳಿದ್ರೆ ಅದು ಮಟನ್ ಊಟ. ಮಟನ್ ಖರೀದಿಗೆ ಎಲ್ಲಾ ಕಡೆಗಳಲ್ಲೂ ಮಟನ್ ಸ್ಟಾಲ್ಗಳ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ನಮ್ಮ ಪ್ರತಿನಿಧಿ ವೀರೇಶ್ ಈಗ ಮಟನ್ ಸ್ಟಾಲ್ಗಳಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, 1 ಕೆಜಿ ಮಟನ್ಗೆ ಎಷ್ಟು ರೇಟ್ ಆಗಿದೆ? ಜನರ ರೆಸ್ಪಾನ್ಸ್ ಹೆಂಗಿದೆ? ಏನ್ ಹೇಳ್ತಾರೆ ಹೊಸ ತೊಡಕು ಆಚರಣೆಗೆ ಜನ? ವೀರೇಶ್, ರಂಜಿತ್, ಉಗಾದಿ ಹಬ್ಬದ ಒಂದು ಭಾನುವಾರ ಆಯ್ತು. ಆದ್ರೆ ಸೋಮವಾರ ಹೊಸತೊಡಕು ಮಾಡಬೇಕಿತ್ತು, ಬಟ್ ಸೋಮವಾರ ಯಾರು ತಿನ್ನಲ್ಲ. ಹೀಗಾಗಿ ಇವತ್ತು ಹೊಸತೊಡಕು ಸಂಭ್ರಮಾಚರಣೆ ಜೋರಾಗಿದೆ. ನಾ ಪ್ರೆಸೆಂಟ್ ಈಗ ಪಾಪಣ್ಣ ಮಟನ್ ಸ್ಟಾಲ್ ಮುಂಭಾಗದಿದ್ರೆ ನೋಡ್ತಿರಬಹುದು. ಸರದಿ ಸಾಲಿನಲ್ಲಿ ಕ್ಯೂ ನಿಂತು ಮಟನ್ ಖರೀದಿಗೆ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ಮಟನ್ ಯುಗಾದಿ ಬಿಫೋರ್ 850 ರೂಪಾಯಿ ಇತ್ತು ಕೆಜಿಗೆ, ಬಟ್ ಇದೀಗ 900 ರೂಪಾಯಿ ಆಗಿದೆ. ಅಂದ್ರೆ 50 ರೂಪಾಯಿ ಜಾಸ್ತಿ ಆಗಿದೆ ಕೆಜಿಗೆ. ನೋಡ್ತಿರಬಹುದು, ಬ್ಯಾಗ್ ಅನ್ನು ತೆಗೆದುಕೊಂಡು ಮನೆಯಲ್ಲಿ ಹೊಸತೊಡಕು ಸಂಭ್ರಮಾಚರಣೆ ಜೋರಾಗಿರುತ್ತೆ. ಮಾಂಸಾಹಾರಿಗಳು ಮನೆಯಲ್ಲಿ ಮಾಂಸವನ್ನ ಮಾಡಿ ಒಂದ್ ಕಡೆ ಸಂಭ್ರಮಿಸ್ತಾರೆ. ಯಾಕಂದ್ರೆ ಇವತ್ತು ಆಚರಣೆ ಮಾಡಿದ್ರೆ ತೊಡಕುಗಳೆಲ್ಲ ಹೋಗ್ಲಿ, ಒಂದ್ ಕಡೆ ಎಲ್ಲ ಒಳ್ಳೇದಾಗ್ರಂತೆ ಒಂದ್ ಕಡೆ ನಂಬಿಕೆ. ಮತ್ತೊಂದ್ ಕಡೆ ಸಸ್ಯಾಹಾರಿಗಳು ಸಹ ಒಂದ್ ಕಡೆ ಸಿಹಿ ತಿಂಡಿ ಪಾಯಸ ಮಾಡಿ ಅವರು ಸಹ ಸೆಲೆಬ್ರೇಷನ್ ಮಾಡ್ತಾರೆ. ಸಾಕಷ್ಟು ಜನ ಬಂದಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ಒಂದ್ ಕಡೆ ಬನಶಂಕರಿ, ಉತ್ತರಹಳ್ಳಿ, ಜೆಪಿ ನಗರ, ಜಯನಗರ ಆ ಒಂದು ಭಾಗದಿಂದ ಸಾಕಷ್ಟು ಜನ ಬಂದಿದ್ದಾರೆ. ಯಾಕಂದ್ರೆ ಇಂದು ಮತ್ತು ನಾಳೆ ಸಹ ಏನೋ ಒಂದ್ ಕಡೆ ಹೊಸತೊಡಕು ಸಂಭ್ರಮ ಜೋರಾಗಿರುತ್ತೆ. ಹೀಗಾಗಿ ಅಗತ್ಯ ತಕ್ಕಂತೆ ಕುರಿಗಳು ಸ್ಟಾಕ್ ಇಟ್ಟಿದ್ದಾರೆ ಪಾಪಣ್ಣ ಅವರು. ಹೀಗಾಗಿ ಅಗತ್ಯ ತಕ್ಕಂತೆ ಅವರು ವ್ಯವಸ್ಥೆ ಮಾಡಲು ಎಲ್ಲ ರೀತಿಯ ತಯಾರಿ ಸಹ ಮಾಡಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಸಾಕಷ್ಟು ಜನ ಕ್ಯೂ ಅಲ್ಲಿ ಬಂದಿದ್ದಾರೆ, ಬ್ಯಾಗ್ ಇಟ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಇವತ್ತು ಮನೆಯಲ್ಲಿ ಮಾಂಸ ಮಾಡಿ ಒಂದ್ ಕಡೆ ಸಂಭ್ರಮಾಚರಣೆ ಮಾಡಬೇಕು. ಸಾಕಷ್ಟು ಜನ ಇವತ್ತು ರಜೆ ಸಹ ಹಾಕಿರ್ತಾರೆ. ಇಲ್ಲಿ ಜನ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಹೊಸತೊಡಕು ಸಂಭ್ರಮ ಯಾವ ರೀತಿ ಇದೆ ಅಂತ ಮನೆಯಲ್ಲಿ? ಮಾಮೂಲಿ ಹಿಂಗೆ ವರ್ಷ ಹೆಂಗ್ ಮಾಡ್ತೀವಿ ಹಂಗೆ ಮಾಮೂಲಿ ಇರ್ತದೆ. ಸರ್, ಕೆಜಿಗೆ 900 ರೂಪಾಯಿ ಆಗಿದೆ ಮಟನ್. 900 ಆಗ್ಲಿ 1000 ರೂಪಾಯಿ ಆಗ್ಲಿ ತಿನ್ಲೇಬೇಕಲ್ವಾ? ಎಷ್ಟಾರ ಆದ್ರೂ ಮಾಡಬೇಕಾದ ಕರ್ತವ್ಯ ಮಾಡ್ಲೇಬೇಕು. ಸೋಮವಾರ ತಿನ್ನಕ್ಕಾಗ್ಲಿಲ್ಲ, ಅದಕ್ಕೆ ಬೇಕಾದ್ರೆ ಒಂದ್ ದಿವಸ ತಡೆಯೋದು, ವೇಟ್ ಮಾಡಬಹುದಲ್ವಾ? ಭಾನುವಾರ ಸೋಮವಾರ ದಿವಸ ಅಂದ್ರೆ ಮಂಗಳವಾರ ಆದ ಬುಧವಾರ ಆಗ್ಲಿ ಇದು ಮಾಡ್ಕೊಂಡು ತಿನ್ಲೇಬೇಕು ಅನ್ನೋದು. ಇದ್ ಬಂದ್ಮೇಲೆ ತಿನ್ಲೇಬೇಕು. ಅಮ್ಮ, ಹೇಗಿದೆ ಹೊಸತೊಡಕು ಸಂಭ್ರಮ ಮನೆಯಲ್ಲಿ? ಚೆನ್ನಾಗದೆ ಕಣಪ್ಪ, ಚೆನ್ನಾಗದೆ. ಏನ್ ಹೇಳ್ತಾರಂತ? ಏನ್ ಹೇಳಕ್ಕದು, ಎಷ್ಟಲ್ಲಿ ತಗೊಂಡೋಗಿ ತಿನ್ಲೇಬೇಕು. ವರ್ಷಕ್ಕೊಂದಿನ ಮಾಮೂಲಿ ತಿಂತಲೇ ಇರ್ತೀವಿ. ಆದ್ರೆ ಇವತ್ತು ಮಾಮೂಲಿ ಬರಲ್ವಲ್ಲ, ಹಂಗೆ ಇವತ್ ಮಾಡೋದ್ ಖುಷಿ. 900 ಅಲ್ಲಿ 1000 ಅಲ್ಲಿ ಮಾಡ್ಲೇಬೇಕು. ಒಂದೇನು ಒಬ್ಬಿಟ್ಟಿನ ಹಬ್ಬ ಆಯ್ತು, ಇನ್ ಮಟನ್ ಹಬ್ಬ ಮಾಡ್ಲೇಬೇಕು. ಭಾನುವಾರ ಹಬ್ಬ ಬಂತು, ಸೋಮವಾರ ತಿನ್ನಕ್ಕಾಗಲಿಲ್ಲ, ತಿನ್ನೋದಿಲ್ಲ, ಯಾರು ತಿನ್ನೋದು ಇಲ್ಲ. ಸೋಮವಾರ ಗುರುವಾರ ತಿನ್ನೋದಿಲ್ಲ. ಎಲ್ಲಿಂದ ಬಂದಿರಮ್ಮ? ನಾವಿಲ್ಲ ಅವಳಳ್ಳಿ ರಾಘವೇಂದ್ರ ಸ್ವಾಮಿ ಮಠ, ಅಲ್ಲಿಂದ ಬಂದಿದ್ರ? ಒಬ್ರೇ ಬಂದಿದ್ರ? ನನ್ ಮಗಳು ಬಂದವಳೆ, ಗಾಡಿಯಲ್ಲಿ ಬಂದಿವಿ. ಅಲ್ಲಿಂದ ಬರಕ್ಕಾಗಲ್ಲ, ಅಲ್ಲಿ ಹೋಗಿದ್ವು. ಅಲ್ಲಿ ಯಾಕ ಮಟನ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು. ಇಲ್ಲಿ ಮಟನ್ ಚೆನ್ನಾಗಿರ್ತದೆ, ಪಾಪಣ್ಣ ಅಂಗಡಿ ಅಂದ್ಬಿಟ್ಟು ಫೇಮಸ್ ಅಲ್ವಾ, ಅದಕ್ಕೆ ಇಲ್ಲಿ ಬಂದು. ಸರ್, ರಂಜಿತ್, ನೋಡ್ತಿರ್ಬೋದು, ಸರದಿ ಸಾಲಿನಲ್ಲಿ ಸಾಕಷ್ಟು ಜನ ನಿಂತಿದ್ದಾರೆ. ಯಾಕಂದ್ರೆ ಸರ್, ಹೇಳಿ, ಏನ್ ಹೇಳ್ತಾರಂತ? ಹೊಸತೊಡಕು ಹಬ್ಬ ಜೋರಾಗಿದೆ, ನೀವು ಖರೀದಿ ಮಾಡ್ತಿದ್ರ? ಚೆನ್ನಾಗಿದೆ. ಆಕ್ಚುಲಿ ಯುಗಾದಿ ಇವತ್ತು ಒಂದ್ ದಿವಸ ರೆಸ್ಟ್ ಸಿಕ್ತು. ಹಬ್ಬ ಆದ ತಕ್ಷಣ ಇಮಿಡಿಯೇಟ್ ಅಂದಿದ್ರೆ ಆಗ್ತಾ ಇರ್ಲಿಲ್ಲ. ಒಂದ್ ದಿವಸ ರೆಸ್ಟ್ ಸಿಕ್ತು. ಮಂಡೇ ಎಲ್ಲ ನಾವೆಲ್ಲ ತಿನ್ನೋದಿಲ್ಲ. ಇವತ್ತು ಟ್ಯೂಸ್ಡೇ. ಒಂಥರ ಹಬ್ಬದ ಸಂಭ್ರಮ ನಮಗೆ ರಿಯಲಿ ಕೂಡ. ನಾವು ಎಷ್ಟು ತಿಂತೀವೋ ಅದು ದಟ್ ಇಸ್ ಡಿಫರೆಂಟ್. ಆದ್ರೆ ಹಬ್ಬದ ಸಂಭ್ರಮ ಬಹಳ ಚೆನ್ನಾಗಿರ್ತದೆ. ನೋಡಿ, ಕ್ಯೂ ಅಲ್ಲಿ ನಿಂತು ತಗೊಂಡೋದ್ರೆ ಬಹಳ ಟೇಸ್ಟ್ ಅನಿಸ್ತದೆ. ಸೊ ಅದ್ರ ಜೊತೆಗೆ ಪಾಪಣ್ಣ ಮಟನ್ ಸ್ಟಾಲ್ ಅಂದ್ರೆ ಐ ಥಿಂಕ್ ಇಟ್ ಇಸ್ ಫೇಮಸ್. ಈವನ್ ನಮ್ಮ ಹಳ್ಳಿಯಲ್ಲಿ ಕೇಳಿದ್ರು ಹೇಳ್ತಾರೆ ಪಾಪಣ್ಣ ಮಟನ್ ಸ್ಟಾಲ್ ಚೆನ್ನಾಗಿರುತ್ತೆ, ಒಳ್ಳೆ ಐಟಮ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅದೊಂದು ನಂಬಿಕೆ. ಕ್ಲೀನ್ ಆಗಿರುತ್ತೆ, ನೀಟ್ನೆಸ್ ಜೊತೆಗೆ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಅನ್ನೋದು ಒಂದು ನಂಬಿಕೆ. ಸೊ ಚೆನ್ನಾಗಿರುತ್ತೆ. ವಿ ಆರ್ ಆಲ್ ಸೆಲೆಬ್ರೇಟಿಂಗ್. ಇದು ಒಂದು ಹಿಂದೂ ಹಬ್ಬ ತಾನೆ. ಸೊ ಅದಕ್ಕೋಸ್ಕರ ನಮ್ಗೆ ಎಷ್ಟೇ ಕೆಲಸಗಳಿದ್ರು ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇವತ್ತಿನ ದಿವಸ ಒಂದು ಅಟ್ಲೀಸ್ಟ್ ಒಂದು ಹಬ್ಬ ಮಾಡೋಣ ಅದು ಖುಷಿಯಾಗಿ ಎಲ್ಲರೂ ಸಂಬಂಧಿಕರೆಲ್ಲ ಸೇರ್ತೀವಿ, ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಎಲ್ಲಿಂದ ಬಂದಿರಿ ಸರ್? ಸರ್, ಆಚೆ ನಾನು RP ಸಲ್ಯೂಟ್ ವಿಜಯನಗರ, ಬಟ್ ನಮ್ ನೇಟಿವ್ ಬಂದ್ಬಿಟ್ಟು ಕೋಲಾರ.
ಬಟ್ ಆಕ್ಚುಲಿ ಊರಿಗೆ ಹೋಗಕ್ ಆಗಲ್ಲ ನಮಗೆ ಕೆಲಸಗಳು ಒತ್ತಡ ಎಲ್ಲಾನು, ಅದಕ್ಕೋಸ್ಕರ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ರಂಜಿತ್, ನೋಡ್ತಿರ್ಬೋದು ಸಾಕಷ್ಟು ಜನ ಹಬ್ಬದ ಸಂಭ್ರಮ ಜೋರಾಗಿದೆ. ಇವತ್ತು ಬಂದಿದ್ದು ತುಂಬಾ ಖುಷಿ ಆಗುತ್ತೆ. ಇಂದು ಮತ್ತು ನಾಳೆ ಆ ವಸ್ತುಗಳಿಗೂ ಸಂಭ್ರಮಾಚರಣೆ ಮಾಡೇ ಮಾಡ್ತಾರೆ ರಂಜಿತ್. ಓಕೆ ವೀರೇಶ್, ಪಾಪಣ್ಣ ಮಟನ್ ಸ್ಟಾಲ್ಗೆ ಒಳ್ಳೆ ಬಿಸ್ನೆಸ್ ಇವತ್ತು. ಥ್ಯಾಂಕ್ ಯು ವೀರೇಶ್. ನಾಡಿನ ಎಲ್ಲೆಡೆ ಯುಗಾದಿಯ ಹೊಸ ತೊಡಕಿನ ಸಂಭ್ರಮ ಸಡಗರ ಮನೆ ಮಾಡಿದೆ. ಇವತ್ತೆಲ್ಲ ತುಂಡು, ಇವತ್ತು ಅಂದ್ರೆ ಮಾಂಸದ ಊಟ. ಹಾಗಾಗಿ ಯುಗಾದಿ ವೆಜ್ ಆದ್ರೆ ಹೊಸ ತೊಡಕು ನಾನ್ ವೆಜ್. ಚಿಕನ್ ಮಟನ್ ಶಾಪ್ಗಳಿಗೆ ಜನ ಇವತ್ತು ಖರೀದಿಗೆ ಮುಗಿಬಿದ್ದಿದ್ದಾರೆ. ಮಟನ್ 1 ಕೆಜಿಗೆ 900 ರೂಪಾಯಿ ಗಡಿ ದಾಟಿದೆ. ಸಿಲಿಕಾನ್ ಸಿಟಿಯಲ್ಲಿ ಹೊಸ ತೊಡಕು ಬಲು ಜೋರಾಗಿದೆ. ಕಿಲೋಮೀಟರ್ ಗಟ್ಟಲೆ ಮಟನ್ ಅಂಗಡಿಗಳ ಮುಂದೆ 1 ಕೆಜಿ ಮಟನ್ಗೆ 900 ರೂಪಾಯಿ ಕೊಟ್ಟು ಜನ ಖರೀದಿ ಮಾಡೋದಕ್ಕೆ ಸಾಲು ಲೈನ್ ಕಾಣಿಸ್ತಾ ಇದೆ. ಹೊಸ ತೊಡಕಿಗೆ ಜನ ಮಟನ್ ಖರೀದಿಗೆ ನೋಡಿ ಮಟನ್ ಸ್ಟಾಲ್ಗಳ ಮುಂದೆ ನಿಂತಿರೋದು ನೋಡಿ. ಹೊಸ ತೊಡಕು ಅಂತ ಹೇಳಿದ್ರೆ ಅದು ಮಟನ್ ಊಟ. ಮಟನ್ ಖರೀದಿಗೆ ಎಲ್ಲಾ ಕಡೆಗಳಲ್ಲೂ ಮಟನ್ ಸ್ಟಾಲ್ಗಳ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ನಮ್ಮ ಪ್ರತಿನಿಧಿ ವೀರೇಶ್ ಈಗ ಮಟನ್ ಸ್ಟಾಲ್ಗಳಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ, 1 ಕೆಜಿ ಮಟನ್ಗೆ ಎಷ್ಟು ರೇಟ್ ಆಗಿದೆ? ಜನರ ರೆಸ್ಪಾನ್ಸ್ ಹೆಂಗಿದೆ? ಏನ್ ಹೇಳ್ತಾರೆ ಹೊಸ ತೊಡಕು ಆಚರಣೆಗೆ ಜನ? ವೀರೇಶ್, ರಂಜಿತ್, ಉಗಾದಿ ಹಬ್ಬದ ಒಂದು ಭಾನುವಾರ ಆಯ್ತು, ಆದ್ರೆ ಸೋಮವಾರ ಹೊಸತೊಡಕು ಮಾಡಬೇಕಿತ್ತು. ಬಟ್ ಸೋಮವಾರ ಯಾರು ತಿನ್ನಲ್ಲ, ಹೀಗಾಗಿ ಇವತ್ತು ಹೊಸತೊಡಕು ಸಂಭ್ರಮಾಚರಣೆ ಜೋರಾಗಿದೆ. ನಾ ಪ್ರೆಸೆಂಟ್ ಈಗ ಪಾಪಣ್ಣ ಮಟನ್ ಸ್ಟಾಲ್ ಮುಂಭಾಗದಿದ್ದೇನೆ. ನೋಡ್ತಿರಬಹುದು, ಸರದಿ ಸಾಲಿನಲ್ಲಿ ಕ್ಯೂ ನಿಂತು ಮಟನ್ ಖರೀದಿಗೆ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ಮಟನ್ ಯುಗಾದಿ ಬಿಫೋರ್ 850 ರೂಪಾಯಿ ಇತ್ತು ಕೆಜಿಗೆ, ಬಟ್ ಇದೀಗ 900 ರೂಪಾಯಿ ಆಗಿದೆ. ಅಂದ್ರೆ 50 ರೂಪಾಯಿ ಜಾಸ್ತಿ ಆಗಿದೆ ಕೆಜಿಗೆ. ನೋಡ್ತಿರಬಹುದು, ಬ್ಯಾಗ್ ಅನ್ನು ತೆಗೆದುಕೊಂಡು ಮನೆಯಲ್ಲಿ ಹೊಸತೊಡಕು ಸಂಭ್ರಮಾಚರಣೆ ಜೋರಾಗಿರುತ್ತೆ. ಮಾಂಸಾಹಾರಿಗಳು ಮನೆಯಲ್ಲಿ ಮಾಂಸವನ್ನ ಮಾಡಿ ಒಂದ್ ಕಡೆ ಸಂಭ್ರಮಿಸ್ತಾರೆ. ಯಾಕಂದ್ರೆ ಇವತ್ತು ಆಚರಣೆ ಮಾಡಿದ್ರೆ ತೊಡಕುಗಳೆಲ್ಲ ಹೋಗ್ಲಿ, ಒಂದ್ ಕಡೆ ಎಲ್ಲ ಒಳ್ಳೇದಾಗಲಿ ಅಂತ ಒಂದ್ ಕಡೆ ನಂಬಿಕೆ. ಮತ್ತೊಂದ್ ಕಡೆ ಸಸ್ಯಾಹಾರಿಗಳು ಸಹ ಒಂದ್ ಕಡೆ ಸಿಹಿ ತಿಂಡಿ ಪಾಯಸ ಮಾಡಿ ಅವರು ಸಹ ಸೆಲೆಬ್ರೇಷನ್ ಮಾಡ್ತಾರೆ. ಸಾಕಷ್ಟು ಜನ ಬಂದಿದ್ದಾರೆ, ಅದರಲ್ಲಿ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ಒಂದ್ ಕಡೆ ಬನಶಂಕರಿ, ಉತ್ತರಹಳ್ಳಿ, ಜೆಪಿ ನಗರ, ಜಯನಗರ ಆ ಒಂದು ಭಾಗದಿಂದ ಸಾಕಷ್ಟು ಜನ ಬಂದಿದ್ದಾರೆ. ಯಾಕಂದ್ರೆ ಇಂದು ಮತ್ತು ನಾಳೆ ಸಹ ಏನೋ ಒಂದ್ ಕಡೆ ಹೊಸತೊಡಕು ಸಂಭ್ರಮ ಜೋರಾಗಿರುತ್ತೆ. ಹೀಗಾಗಿ ಅಗತ್ಯ ತಕ್ಕಂತೆ ಕುರಿಗಳು ಸ್ಟಾಕ್ ಇಟ್ಟಿದ್ದಾರೆ ಪಾಪಣ್ಣ ಅವರು. ಹೀಗಾಗಿ ಅಗತ್ಯ ತಕ್ಕಂತೆ ನಾವು ವ್ಯವಸ್ಥೆ ಮಾಡಲು ಎಲ್ಲ ರೀತಿಯ ತಯಾರಿ ಸಹ ಮಾಡಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಸಾಕಷ್ಟು ಜನ ಕ್ಯೂ ಅಲ್ಲಿ ಬಂದಿದ್ದಾರೆ, ಬ್ಯಾಗ್ ಇಟ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಇವತ್ತು ಮನೆಯಲ್ಲಿ ಮಾಂಸ ಮಾಡಿ ಒಂದ್ ಕಡೆ ಸಂಭ್ರಮಾಚರಣೆ ಮಾಡಬೇಕು. ಸಾಕಷ್ಟು ಜನ ಇವತ್ತು ರಜೆ ಸಹ ಹಾಕಿರ್ತಾರೆ. ಇಲ್ಲಿ ಜನ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಹೊಸತೊಡಕು ಸಂಭ್ರಮ ಯಾವ ರೀತಿ ಇದೆ ಅಂತ ಮನೆಯಲ್ಲಿ? ಮಾಮೂಲಿ ಹಿಂಗೆ ವರ್ಷ ಹೆಂಗ್ ಮಾಡ್ತೀವಿ ಹಂಗೆ ಮಾಮೂಲಿ ಅಂತ ಸರ್, ಕೆಜಿಗೆ 900 ರೂಪಾಯಿ ಆಗಿದೆ ಮಟನ್. 900 ಆಗ್ಲಿ 1000 ರೂಪಾಯಿ ಆಗ್ಲಿ ತಿನ್ಲೇಬೇಕಲ್ವಾ? ಎಷ್ಟಾರ ಆಗ್ಲಿ ಮಾಡಬೇಕಾದ ಕರ್ತವ್ಯ ಮಾಡ್ಲೇಬೇಕು. ಭಾನುವಾರ ಸೋಮವಾರ ತಿನ್ನಕ್ಕಾಗ್ಲಿಲ್ಲ, ಅದಕ್ಕೆ ಬೇಕಾದ್ರೆ ಒಂದ್ ದಿವಸ ತಡೆಯೋದು, ವೇಟ್ ಮಾಡಬಹುದಲ್ವಾ? ಭಾನುವಾರ ಸೋಮವಾರ ದಿವಸ ಮಂಗಳವಾರ ಆದ ಬುಧವಾರ ಆಗ್ಲಿ ಇದು ಮಾಡ್ಕೊಂಡು ತಿನ್ಲೇಬೇಕು ಅನ್ನೋದು. ಇದ್ ಬಂದಿದ್ಮೇಲೆ ತಿನ್ಲೇಬೇಕು. ಅಮ್ಮ, ಹೇಗಿದೆ ಹೊಸತೊಡಕು ಸಂಭ್ರಮ ಮನೆಯಲ್ಲಿ? ಚೆನ್ನಾಗದೆ ಕಣಪ್ಪ, ಚೆನ್ನಾಗದೆ. ಏನ್ ಹೇಳ್ತಾರಂತ? ಏನ್ ಹೇಳಕ್ಕದು, ಎಷ್ಟಲ್ಲಿ ತಗೊಂಡೋಗಿ ತಿನ್ಲೇಬೇಕು ವರ್ಷಕ್ಕೊಂದಿನ. ಮಾಮೂಲಿ ತಿಂತಲೇ ಇರ್ತೀವಿ, ಆದ್ರೆ ಇವತ್ತು ಮಾಮೂಲಿ ಬರಲ್ವಲ್ಲ, ಹಂಗೆ ಇವತ್ ಮಾಡೋದು ಖುಷಿ. 900 ಅಲ್ಲಿ 1000 ಅಲ್ಲಿ ಮಾಡ್ಲೇಬೇಕು. ಒಂದೇನು ಒಬ್ಬಿಟ್ಟಿನ ಹಬ್ಬ ಆಯ್ತು, ಇನ್ ಮಟನ್ ಹಬ್ಬ ಮಾಡ್ಲೇಬೇಕು. ಭಾನುವಾರ ಹಬ್ಬ ಬಂತು, ಸೋಮವಾರ ತಿನ್ನಕ್ಕಾಗಲಿಲ್ಲ. ತಿನ್ನೋದಿಲ್ಲ, ಯಾರು ತಿನ್ನೋದು ಇಲ್ಲ. ಸೋಮವಾರ ಗುರುವಾರ ತಿನ್ನೋದಿಲ್ಲ. ಎಲ್ಲಿಂದ ಬಂದಿದ್ರಮ್ಮ? ನಾವಿಲ್ಲ ಅವಳಳ್ಳಿ ರಾಘವೇಂದ್ರ ಸ್ವಾಮಿ ಮಠ, ಅಲ್ಲಿಂದ ಬಂದಿದ್ರ? ಒಬ್ರೇ ಬಂದಿದ್ರ? ನನ್ ಮಗಳು ಬಂದವಳೆ, ಗಾಡಿಲಿ ಬಂದಿವಿ. ಅಲ್ಲಿಂದ ಬರಕ್ಕಾಗಲ್ಲ, ಅಲ್ಲಿ ಹೋಗಿದ್ವು. ಅಲ್ಲಿ ಯಾಕ ಮಟನ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು. ಇಲ್ಲಿ ಮಟನ್ ಚೆನ್ನಾಗಿರ್ತದೆ, ಪಾಪಣ್ಣ ಅಂಗಡಿ ಅಂದ್ಬಿಟ್ಟು ಫೇಮಸ್ ಅಲ್ವಾ, ಅದಕ್ಕೆ ಇಲ್ಲಿ ಬಂದು. ಸರ್, ರಂಜಿತ್, ನೋಡ್ತಿರ್ಬೋದು, ಸರದಿ ಸಾಲಿನಲ್ಲಿ ಸಾಕಷ್ಟು ಜನ ನಿಂತಿದ್ದಾರೆ. ಯಾಕಂದ್ರೆ ಸರ್, ಹೇಳಿ, ಏನ್ ಹೇಳ್ತಾರಂತ? ಹೊಸತೊಡಕು ಹಬ್ಬ ಜೋರಾಗಿದೆ, ನೀವು ಖರೀದಿ ಮಾಡ್ತಿದ್ರ? ಚೆನ್ನಾಗಿದೆ. ಆಕ್ಚುಲಿ ಯುಗಾದಿ ಇವತ್ತು ಒಂದ್ ದಿವಸ ರೆಸ್ಟ್ ಸಿಕ್ತು. ಹಬ್ಬ ಆದ ತಕ್ಷಣ ಇಮಿಡಿಯೇಟ್ ಅಂದಿದ್ರೆ ಆಗ್ತಾ ಇರ್ಲಿಲ್ಲ. ಒಂದ್ ದಿವಸ ರೆಸ್ಟ್ ಸಿಕ್ತು. ಮಂಡೇ ಎಲ್ಲ ನಾವೆಲ್ಲ ತಿನ್ನೋದಿಲ್ಲ. ಇವತ್ತು ಟ್ಯೂಸ್ಡೇ, ಒಂಥರ ಹಬ್ಬದ ಸಂಭ್ರಮ ನಮಗೆ ರಿಯಲಿ ಕೂಡ. ನಾವು ಎಷ್ಟು ತಿಂತೀವೋ ಅದು ದಟ್ ಇಸ್ ಡಿಫರೆಂಟ್. ಆದ್ರೆ ಹಬ್ಬದ ಸಂಭ್ರಮ ಬಹಳ ಚೆನ್ನಾಗಿರ್ತದೆ. ನೋಡಿ, ಕ್ಯೂ ಅಲ್ಲಿ ನಿಂತು ತಗೊಂಡೋದ್ರೆ ಬಹಳ ಟೇಸ್ಟ್ ಅನಿಸ್ತದೆ. ಸೊ ಅದ್ರ ಜೊತೆಗೆ ಈ ಪಾಪಣ್ಣ ಮಟನ್ ಸ್ಟಾಲ್ ಅಂದ್ರೆ ಐ ಥಿಂಕ್ ಇಟ್ ಇಸ್ ಫೇಮಸ್. ಈವನ್ ನಮ್ಮ ಹಳ್ಳಿಯಲ್ಲಿ ಕೇಳಿದ್ರು ಹೇಳ್ತಾರೆ ಪಾಪಣ್ಣ ಮಟನ್ ಸ್ಟಾಲ್ ಚೆನ್ನಾಗಿರುತ್ತೆ, ಒಳ್ಳೆ ಐಟಮ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅದೊಂದು ನಂಬಿಕೆ. ಕ್ಲೀನ್ ಆಗಿರುತ್ತೆ, ನೀಟ್ನೆಸ್ ಜೊತೆಗೆ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಅನ್ನೋದು ಒಂದು ನಂಬಿಕೆ.
ಸೊ ಚೆನ್ನಾಗಿರುತ್ತೆ. ವಿ ಆರ್ ಆಲ್ ಸೆಲೆಬ್ರೇಟಿಂಗ್. ಇದು ಒಂದು ಹಿಂದೂ ಹಬ್ಬ ತಾನೆ. ಸೊ ಅದಕ್ಕೋಸ್ಕರ ನಾವು ಎಷ್ಟು ಕೆಲಸಗಳಿದ್ರು ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇವತ್ತಿನ ದಿವಸ ಒಂದು ಅಟ್ಲೀಸ್ಟ್ ಒಂದು ಹಬ್ಬ ಮಾಡೋಣ ಅಂತ ಖುಷಿಯಾಗಿ ಎಲ್ಲರೂ ಸಂಬಂಧಿಕರೆಲ್ಲ ಸೇರ್ತೀವಿ, Okay. ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಎಲ್ಲಿಂದ ಬಂದ್ರಿ ಸರ್? ಸರ್ ಆಕ್ಚುಲಿ ನಾನು ವಿಜಯನಗರ, ಬಟ್ ನಮ್ ನೇಟಿವ್ ಬಂದ್ಬಿಟ್ಟು ಕೋಲಾರ. ಬಟ್ ಆಕ್ಚುಲಿ ಊರಿಗೆ ಹೋಗಕ್ ಆಗಲ್ಲ ನಮಗೆ, ಕೆಲಸಗಳು ಒತ್ತಡ ಎಲ್ಲಾನು. ಅದಕ್ಕೋಸ್ಕರ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ರಂಜಿತ್, ನೋಡ್ತಿರ್ಬೋದು ಸಾಕಷ್ಟು ಜನ ಹಬ್ಬದ ಸಂಭ್ರಮ ಜೋರಾಗಿದೆ. ಇವತ್ತು ಬಂದಿದ್ದು ತುಂಬಾ ಖುಷಿ ಆಗುತ್ತೆ. ಇಂದು ಮತ್ತು ನಾಳೆ ಆ ವಸ್ತುಗಳಿಗೂ ಸಂಭ್ರಮಾಚರಣೆ ಮಾಡೇ ಮಾಡ್ತಾರೆ ರಂಜಿತ್. ಓಕೆ ವೀರೇಶ್, ಪಾಪಣ್ಣ ಮಟನ್ ಸ್ಟಾಲ್ಗೆ ಒಳ್ಳೆ ಬಿಸ್ನೆಸ್ ಇವತ್ತು. ಥ್ಯಾಂಕ್ ಯು ವೀರೇಶ್.